ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವನ್ನು ನಮ್ಮ ದೇವರು ನಿಮ್ಮ ಮೇಲೆ ಹೆಚ್ಚೆಚ್ಚಾಗಿ ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನು ಅನುಗ್ರಹಿಸಲಿ, ಸುರಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯ ಕುರಿತಾಗಿ ಧ್ಯಾನಿಸ್ತಿದ್ದೇವೆ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ವಾಕ್ಯವು ಹೀಗೆ ಹೇಳ್ತದೆ: ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಈ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಿ ಆತನು ತಾನೇ ನಮಗೆ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಯೇಸು ಕ್ರಿಸ್ತನ ಕುರಿತಾಗಿಯೂ ಆತನ ಶಿಲುಬೆ ಶ್ರಮೆಯ ಕುರಿತಾಗಿಯೂ ಅದರ ಲಾಭದ ಕುರಿತಾಗಿಯೂ ದೇವರ ಆತ್ಮನು ನಮಗೆ ಹೆಚ್ಚೆಚ್ಚಾದ ಪರಿಜ್ಞಾನವನ್ನು ಅನುಗ್ರಹಿಸಲಿ. ಇಲ್ಲಿ ನಾವೀಗ ಓದಿದ ಈ ವಾಕ್ಯ ಭಾಗದಲ್ಲಿ ನಾವು ಹೀಗೆ ಓದಿದ್ದೇವೆ: ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಇದು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಾಧಪಟ್ಟದಕ್ಕೆ ಮುಖ್ಯ ಕಾರಣ, ನಮ್ಮ ವಿಷಯದಲ್ಲಿ ಮುಖ್ಯ ಕಾರಣ. ದೇವರು ಈ ಭೂಮಿಗೆ ಅಥವಾ ಈ ಭೂಮಿಯಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ ಎನ್ನುವಂಥ ವಿಷಯವನ್ನು ನಾವು ಈ ರೀತಿ ಹೇಳಬಹುದು: ದೇವರು ನಮಗೆ ರಕ್ಷಕನಾಗಿ ಕಾಣಿಸಿಕೊಂಡ. ಆತನು ರಕ್ಷಕನಾಗಿ ಕಾಣಿಸಿಕೊಂಡಾಗ ಆತನು ಆ ರಕ್ಷಕನು ಮನುಷ್ಯನಾಗಿ ಕಾಣಿಸಿಕೊಂಡ. ಇದು ದೇವರು ತನ್ನನ್ನು ತಗ್ಗಿಸಿಕೊಂಡು ಇಳಿದು ಬಂದ ರೀತಿ. ಹಾಗಾದ್ರೆ ಆತನು ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಸಂಕಲ್ಪಿಸಿದ್ನಲ್ಲ ಜಗದುತ್ಪತ್ತಿಗೆ ಮೊದಲೇ. ಇದೆಲ್ಲವೂ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ನಡೆದ ಕಾರ್ಯಗಳು. ಇಲ್ಲಿ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು, ಖಂಡಿತವಾಗಿ ಗೊತ್ತಿತ್ತು, ನಾವು ಪಾಪಕ್ಕೆ ಜಾರುವವರು. ಆಗ ನಾವು ಪಾಪಕ್ಕೆ ಜಾರಿದಾಗ ನಮ್ಮನ್ನು ತಿರುಗಿ ತನ್ನ ನೀತಿಯಲ್ಲಿ ನಮ್ಮ ಜೀವಿತವನ್ನು ಸ್ಥಾಪಿಸಬೇಕೆಂಬುದು ದೇವರ ಯೋಜನೆ ಆಗಿತ್ತು. ಈ ಕಾರಣಕ್ಕಾಗಿ ಆತನು ಅನೇಕ ಸಂಗತಿಗಳನ್ನು ಸಾಧಿಸುವವನಾಗಿ ಈ ಲೋಕಕ್ಕೆ ರಕ್ಷಕನಾಗಿ ಆತನು ಕಾಣಿಸಿಕೊಂಡ. ಆ ರಕ್ಷಕನ ಹೆಸರೇ ಯೇಸು. ಈಗ ಆತನು ನಾವು ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವಂತೆ ಅಥವಾ ನೀತಿವಂತರಾಗಿ ಜೀವಿಸುವಂತೆ. ಹಾಗಾದ್ರೆ ದೇವರು ನಮ್ಮ ವಿಷಯದಲ್ಲಿ ಆತನಿಗಿರುವಂಥ ಕಳಕಳಿ ಅಥವಾ ಕಾಳಜಿ, ದೇವರಿಗಿರುವಂಥ ಅಪೇಕ್ಷೆ, ನಾವು ನೀತಿವಂತರಾಗಿ ಜೀವಿಸಬೇಕು. ಇದಕ್ಕಾಗಿ ರಕ್ಷಕನಾದ ಯೇಸು ಮಾಡಿದ್ದೇನು? ಮುಂದೆ ಬರ್ತದೆ ಆತನ ಸಾಧನೆ: ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಾಗಾದರೆ ಯೇಸು ಶಿಲುಬೆ ಕಂಬವನ್ನು ಏರಿದನು ಎನ್ನುವಂಥ ವಿಚಾರವನ್ನ ಇಲ್ಲಿ ಈ ವಾಕ್ಯದಲ್ಲಿ ಮರಣದ ಕಂಬ ಏರಿದೆ ಎಂಬುದಾಗಿ ಬರ್ತದೆ. ಕಾರಣ, ವಾಕ್ಯದಲ್ಲಿ ನಾವು ಓದ್ತೇವೆ, ರೋಮ ಪತ್ರಿಕೆಯಲ್ಲಿ ರೋಮ 6ನೇ ಅಧ್ಯಾಯದಲ್ಲಿ ನಾವು ಓದುವಂಥ ಮಾತು: ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. ಪಾಪ ಮಾಡಿದ ಪ್ರತಿ ಮನುಷ್ಯನಿಗೆ ಸಿಕ್ಕುವ ಸಂಬಳ ಮರಣ. ಹಾಗಾದರೆ ನಾವು ಮರಣಕ್ಕೆ ಪಾತ್ರರಾಗಿರುವುದರಿಂದ ಯೇಸು ಈಗ ನಮಗೆ ಬದಲಾಗಿ ಆತನು ಮರಣ ಕಂಬವನ್ನು ಆತನು ಏರ್ತಾನೆ. ನಾವು ಪಾಪವುಳ್ಳವರಾದುದರಿಂದ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆದದೆ: ಆತನು ನಮ್ಮ ಪಾಪಗಳನ್ನು ತಾನೇ ಹೊತ್ತುಕೊಂಡು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು, ಈಗ ಆತನು ತನ್ನ ದೇಹದಲ್ಲಿ ಅದನ್ನು ಹೊರ್ತಾನೆ. ಯೋಹಾನ ಯೇಸು ಕ್ರಿಸ್ತನ ಆ ಶಿಲುಬೆಯ ಶ್ರಮೆಯ ಭಾಗವನ್ನು ಬರೆಯುವಾಗ ಆತನು ಒಂದು ವಿಷಯವನ್ನು ವ್ಯತ್ಯಾಸವಾಗಿ ಬರೀತಾನೆ. ಹೇಗೆ? ಯೋಹಾನ 19ನೇ ಅಧ್ಯಾಯದ 17ನೇ ವಚನದಲ್ಲಿ ಅವರು ಯೇಸುವನ್ನು ತೆಗೆದುಕೊಂಡು ಹೋದರು, ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು. ಇದರ ವಿವರಣೆಯನ್ನ 1 ಪೇತ್ರ 2:24 ನಾವು ಓದ್ತೇವೆ. ಈಗ ಆತನು ಹೊತ್ತುಕೊಂಡ ಶಿಲುಬೆಯ ಕುರಿತಾಗಿ
ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನೇರಿದನು. ಇದರಿಂದ ಆದಂತ ದೊಡ್ಡ ಲಾಭ, ಈಗ ಇಲ್ಲಿ ಶಿಲುಬೆ ಕಂಬಕ್ಕೆ ಏರಿದ್ರೆ ಅದರ ಅರ್ಥ ಶಿಲುಬೆ ಕಂಬದಲ್ಲಿ ಜಡಿಯಲ್ಪಟ್ಟವರಿಗೆ ಮರಣವೇ ಅಂತ್ಯಫಲ, ಮರಣವೇ ಗತಿ. ಅಂದ್ರೆ ಶಿಲುಬೆ ಕಂಬಕ್ಕೆ ಜಡಿಯಲ್ಪಟ್ಟದ್ದು ಸಾಯಲೇಬೇಕು. ಶಿಲುಬೆ ಕಂಬಕ್ಕೆ ಯಾರನ್ನಾದರೂ ಜಡಿದ್ರೆ ಯಾರನ್ನು ಜೀವಂತವಾಗಿ ಉಳಿಸುವಂತ ವಿಷಯ ಇಲ್ಲವೇ ಇಲ್ಲ. ಹಾಗಾದ್ರೆ ಯೇಸು ಶಿಲುಬೆ ಕಂಬವನ್ನ ಏರುವಾಗ ಅದಕ್ಕೆ ಕಾರಣ ನಮ್ಮ ಪಾಪವಾಗಿರುವುದಾದ್ರೆ, ಹಾಗಾದ್ರೆ ಅಲ್ಲಿ ಏಸು ಸಾಯಲೇಬೇಕಾದ್ರೆ, ನಮ್ಮ ಪಾಪವನ್ನು ಹೊತ್ತು ಆತನು ಶಿಲುಬೆ ಕಂಬವನ್ನು ಏರಿದ್ರೆ ಹಾಗಾದ್ರೆ ನನ್ನ ಪಾಪ ಸಾಯಲೇಬೇಕು. ಯೇಸುವಿನ ಮರಣದಲ್ಲಿ ನನ್ನ ಪಾಪಕ್ಕೆ, ಯೇಸುವಿನ ಮರಣದಲ್ಲಿ ನಿನ್ನ ಪಾಪಕ್ಕೆ ಅಂತ್ಯ. ಯೇಸುವಿನ ಮರಣದಿಂದಲೇ ಅದಕ್ಕೆ ಅಂತ್ಯ. ತನ್ನ ಮರಣದಿಂದಲೇ ಆತನು ಅದನ್ನು ಸೋಲಿಸುವಂತ ಒಂದು ಸಂಕಲ್ಪ ಆತನು ಮಾಡಿದ್ದಾನೆ. ಇಲ್ಲಿ ನಾವು ನೀತಿವಂತರಾಗಿ ಜೀವಿಸಬೇಕೆನ್ನುವಂಥ ಮಾತನ್ನು ಓದಿದೇವಲ್ಲ, ಅದು ಯಾವ ವಿಧದಲ್ಲಿ ನೀತಿವಂತರು ಎಂಬುದಾಗಿ ನಾವು ಗ್ರಹಿಸುವುದಾದರೆ 2 ಕೊರಿಂಥ 5ನೇ ಅಧ್ಯಾಯದ 21ನೇ ವಚನದಲ್ಲಿ ಅದನ್ನ ನಾವು ಇನ್ನೂ ಸ್ಪಷ್ಟವಾಗಿ ಓದ್ತೇವೆ. 2 ಕೊರಿಂಥ 5ನೇ ಅಧ್ಯಾಯದ 21ನೇ ವಚನ ಹೀಗೆ ಹೇಳ್ತದೆ: ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಇಲ್ಲಿ ಯೇಸು ತನ್ನ ದೇಹದ ಮೇಲೆ ನಮ್ಮ ಪಾಪವನ್ನು ಹೊತ್ತುಕೊಂಡ ಎಂಬುದಾಗಿ ನಾವಿಲ್ಲಿ ಓದಿದ್ದೇವಲ್ಲ. ಹಾಗಾದ್ರೆ ಯೇಸು ಎಂಥವನೆಂಬುದನ್ನ 2 ಕೊರಿಂಥ 5:21 ಹೇಳ್ತದೆ. ಆತನು ಈ ವಾಕ್ಯದಲ್ಲಿ ಪಾಪದ ಜ್ಞಾನವಿಲ್ಲದವನು. ಈ ಪಾಪಜ್ಞಾನವಿಲ್ಲದ ಇವನನ್ನ ದೇವರು ಈಗ ಪಾಪ ಸ್ವರೂಪಿಯಾಗ ಮಾಡ್ತಾನೆ. ಹೇಗೆ ಬರ್ತದೆ? ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿ. ಇದರ ಅರ್ಥವೇನು? ಆ ಏಸು ಪಾಪಿ ಅಲ್ಲ, ಆದರೆ ನಮ್ಮ ಈ ಪಾಪದ ಮಲಿನ ಹೊದಿಕೆ ಇದು ಆತನ ಮೇಲೆ ಹೋಗ್ತದೆ. ನಮ್ಮ ಪಾಪವನ್ನು ಆತನು ತನ್ನ ಮೇಲೆ ತೆಗೆದುಕೊಳ್ತಾನೆ. ಆಗ ಆತನ ನೋಟ ಪಾಪ ಸ್ವರೂಪಿ. ಆತನು ಪಾಪ ಮಾಡಿದ್ರಿಂದ ಪಾಪ ಸ್ವರೂಪಿ ಅಲ್ಲ, ನಮ್ಮ ಪಾಪಗಳನ್ನು ಹೊತ್ತದ್ರಿಂದ ಪಾಪ ಸ್ವರೂಪಿ. ಯಾವ ಕಾರಣಕ್ಕೆ? ಅಲ್ಲಿ ಆರಂಭದಲ್ಲಿ ಬರ್ದದೆ 2 ಕೊರಿಂಥ 5:21 ನಾವು ಆತನಿಗೆ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ. ನಾವು ನೀತಿವಂತರಲ್ಲ. ಯೇಸು ಕ್ರಿಸ್ತನ ನಮ್ಮ ಪಾಪವನ್ನ ಧರಿಸಿಕೊಂಡದ್ರ ನಿಮಿತ್ತವಾಗಿ ಈಗ ನಮಗೆ ಯೇಸು ಕ್ರಿಸ್ತನಲ್ಲಿದ್ದ ದೇವರ ನೀತಿಯನ್ನು ಧರಿಸಿಕೊಳ್ಳುವ ಅವಕಾಶ ಸಿಕ್ತು. ಆತನು ತನ್ನ ರಕ್ತ ಸುರಿಸಿ ನಮ್ಮ ಪಾಪಗಳನ್ನ ಅಳಿಸಿ ತನ್ನ ನೀತಿ ವಸ್ತ್ರವನ್ನ ನಮಗೆ ಒದಗಿಸಿದ್ದಾನೆ. ಈಗ ಇಲ್ಲಿ ಈ ಮಾತನ ಇನ್ನೊಂದು ಇಲ್ಲಿರುವಂತಹ ಒಂದು ಪದವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಸಮರ್ಪಕವಾದ ಅಂದ್ರೆ ನಾವು ಇದ್ದ ವಿಧದಲ್ಲಿ ದೇವರು ನಮ್ಮನ್ನ, ಅಥವಾ ನಾವಿರುವ ವಿಧದಲ್ಲಿ ದೇವರು ನಮ್ಮನ್ನ ಒಪ್ಪುತ್ತಾನೆ ಅಥವಾ ಅಂಗೀಕರಿಸ್ತಾನೆ ಅನ್ನೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಯಾವ ವಿಧದಲ್ಲಿ ನಾವು ರೂಪಾಂತರ ಹೊಂದಿದರೆ, ಮಾರ್ಪಟ್ಟರೆ ದೇವರು ನಮ್ಮನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೋ ಅದನ್ನಲ್ಲಿ ಬರ್ತಿದ್ದು ಏನೆಂಬುದಾಗಿ, ನಾವು ಆತನಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕವಾದ, ದೇವರು ನಾವು ಹೀಗಿದ್ರೆ ಮಾತ್ರ ಒಪ್ತಾನೆ ಅನ್ನುವಂತ ಒಂದು ವಿಧವಿದೆ. ಆ ವಿಧ ಯಾವುದಂದ್ರೆ ನಾವು ಕ್ರಿಸ್ತನಲ್ಲಿರುವ ದೇವರ ನೀತಿಯನ್ನು ಧರಿಸಿಕೊಳ್ಳಬೇಕು. ಹಾಗಾದ್ರೆ ಅದಕ್ಕೆ ಅಡ್ಡಲಾಗಿ ನಮ್ಮ ಮೇಲೆ ಪಾಪವಿತ್ತಲ್ಲ, ಆ ಪಾಪವಿಲ್ಲದ ಯೇಸು ತನ್ನ ಮೇಲೆ ತೆಗೆದುಕೊಂಡು ಆತನದನ್ನು ಧರಿಸಿದ. ಹಾಗಾಗಿ ನಮ್ಮ ಪಾಪವನ್ನು ದೇವರೀಗ ಅದನ್ನ ಆತನ ಮೇಲೆ ಹಾಕುವಾಗ ಯೇಸು ಅದನ್ನು ನಮ್ಮ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಈಗ ಮರಣದ ಕಂಬವನ್ನೇರಿ ಆ ನಮ್ಮ ಪಾಪಕ್ಕೆ ಮರಣದಂಡನೆಯನ್ನು ಆತನು ವಿಧಿಸಿದ. ಅದಕ್ಕೆ ಮರಣದಂಡನೆ ವಿಧಿಸಿದ ಎನ್ನುವಂತ ಈ ಮಾತನ್ನ ನಾವು ರೋಮ 8:3 ಓದ್ತೇವೆ. ಪಾಪಕ್ಕೆ ಮರಣದಂಡನೆ ವಿಧಿಸಿದ. ಕಾರಣ ಶಿಲುಬೆ ಮೇಲೆ ಹಾಕಲ್ಪಟ್ಟದ್ದು ಸಾಯಲೇಬೇಕು. ಹಾಗಾಗಿ ಆ ಪಾಪಕ್ಕೆ ಮರಣದಂಡನೆ ಉಂಟಾಗುವಲ್ಲಿ ಯೇಸು ತನ್ನ ಶರೀರವನ್ನ ಆತನು ಮರಣಕ್ಕೆ ಒಪ್ಪಿಸಿಕೊಟ್ಟ. ನಮ್ಮ ಮರಣದ ರುಚಿಯನ್ನ ಸಾವಿಲ್ಲದ ದೇವರು ಆತನು ಅನುಭವಿಸಿ ನಂತರದಲ್ಲಿ ಆತನ ಜೀವಿತನಾಗಿ ಎದ್ದು ಬಂದ. ಅದರ ಜೊತೆಗೆ ಇನ್ನೊಂದು ಮಾತನ್ನ ವಾಕ್ಯವನ್ನು ಓದ್ತೇವೆ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಈಗಾಗಲೇ ನಾವು ನೆನ್ನೆ ದಿವಸದಲ್ಲಿ ಯೆಶಾಯ 53ನೇ ಅಧ್ಯಾಯದ 5ನೇ ವಚನದ ಕೊನೆ ಸಾಲಿನಲ್ಲಿ ಓದಿದ್ದೇವೆ.
ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತೆಂಬುದಾಗಿ. ಆದರೆ ಇಲ್ಲಿ 1 ಪೇತ್ರ 2ನೇ ಅಧ್ಯಾಯದ 24ನೇ ವಚನದ ಕೊನೆ ಸಾಲಿನಲ್ಲಿ ಹೀಗೆ ಓದ್ತೇವೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಯೆಶಾಯ ನಮಗೆ ಎಂಬುದಾಗಿ ಹೇಳುವುದನ್ನು ನಾವು ಇಲ್ಲಿ ಪೇತ್ರನು ನಿಮಗೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದೆಲ್ಲವೂ ನಮಗೆ ಲಾಭ. ಈ ವಾಕ್ಯದ ಪ್ರಕಾರ ನಾವು ನೀತಿವಂತರಾಗಿ ಜೀವಿಸಬೇಕು. ದೇವರ ನೀತಿ ನಾವು ಧರಿಸಿಕೊಳ್ಳಬೇಕು. ಕ್ರಿಸ್ತನಲ್ಲಿರುವಂಥ ದೇವರ ನೀತಿ ನಮಗೆ ಸಿಕ್ಕಬೇಕು. ಈ ದೇವರು ಇದಿದ್ದರೆ ಮಾತ್ರವೇ ನಾವು ದೇವರಿಗೆ ಸಮರ್ಪಕರಾದ ನೀತಿವಂತರು, ನೀತಿ ಸ್ವರೂಪಿಗಳು. ಈಗಾಗುವಂಥ ದೊಡ್ಡ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಇದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಯೇಸು ಕ್ರಿಸ್ತನು ಮಾಡಿದ ಈ ಮಹಾತ್ಯಾಗ, ಆತನು ಪಟ್ಟ ಶ್ರಮೆಗಾಗಿ ನಾವೆಷ್ಟು ಸ್ತೋತ್ರ ಹೇಳಿದ್ರು, ಎಷ್ಟು ಆತನನ್ನು ಸ್ತುತಿಸಿ ವಂದಿಸಿ ಆರಾಧಿಸಿದ್ರು, ಘನತೆ ಸಲ್ಲಿಸಿದ್ರು ಸಾಲದು. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ಏಸಪ್ಪ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನೀನು ನಮ್ಮ ಪಾಪಗಳನ್ನು ನೀನಾಗಿ ನಿನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂಥ ದೇವರೇ, ನಿನ್ನ ಪಾಪಜ್ಞಾನವಿಲ್ಲದ ಯೇಸುವನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದೆಯಲ್ಲ. ಯೇಸುವಿನ ನಮ್ಮ ಪಾಪವನ್ನ ನೀನು ಹೀಗೆ ಹೊತ್ತು ನಿನ್ನಲ್ಲಿದ್ದ ದೇವರ ನೀತಿಯನ್ನ, ನೀತಿ ವಸ್ತ್ರವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ಕರ್ತನೆ ಮರಣವನ್ನು ಅನುಭವಿಸಿದಲ್ಲಿ ನಮ್ಮ ಪಾಪಗಳಿಗೆ ನೀನು ಮರಣದಂಡನೆ ವಿಧಿಸಿದ್ದಕ್ಕಾಗಿ ಸ್ತೋತ್ರ. ದೇವರ ಒಪ್ಪುವ ವಿಧದಲ್ಲಿ ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಕ್ಕಾಗಿ, ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡದಕ್ಕಾಗಿ ಸ್ತೋತ್ರ. ನಿನ್ನ ನಾವು ಸ್ತುತಿಸಿ ಆರಾಧಿಸ್ತೇವೆ ಸ್ವಾಮಿ. ಕರ್ತನೆ, ಈ ನಿನ್ನ ಶಿಲುಬೆಯಿಂದ ಆದ ಲಾಭ ಎಲ್ಲಾ ಮನುಷ್ಯರಿಗಾಗಬೇಕಪ್ಪ. ಸಕಲ ಜನಾಂಗ ಕುಲ ಭಾಷೆಗಳವರೆಂಬುದಾಗಿ ನೀನೇ ಹೇಳಿದ್ರಿಂದ ಸಕಲ ಜನಾಂಗ ಕುಲ ಭಾಷೆ ಪ್ರಜೆಗಳವರಿಗೆ ಕರ್ತನೆ ಈ ಶಿಲುಬೆಯ ಲಾಭ ಕಾರಣ ನೀನು ಎಲ್ಲರಿಗಾಗಿ ನೀನು ಈ ರಕ್ಷಣಾ ಕಾರ್ಯವನ್ನು ಮಾಡಿರುವುದರಿಂದ ಎಲ್ಲರೂ ಇದರ ಲಾಭ ಪಡೆಕೊಳ್ಳಲಿ, ಎಲ್ಲರೂ ಇದರ ಅರಿವಿಗೆ ಬರಲಿ, ಎಲ್ಲರೂ ಇದರ ನಂಬಿಕೆಗೆ ಬರಲಿ, ಎಲ್ಲರೂ ರಕ್ಷಣೆ ಹೊಂದಲಿ ಸ್ವಾಮಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.